ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ಮುಂಬರುವ ಜುಲೈ 28, 29, 30 ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ವೃಷಭ ರಾಶಿಯವರೇ, ಮುಂಬರುವ ಜುಲೈ 28, 29, 30 ಈ ಅದೃಷ್ಟವಂತ 3 ದಿನಗಳಂದು ವೃಷಭ ರಾಶಿಯವರ ಜೀವನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ವೃಷಭ ರಾಶಿಯವರು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ವೃಷಭ ರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂಥ ನಿಮ್ಮ ಎಲ್ಲ ರೀತಿ ಆಸೆಗಳು, ನಿಮ್ಮ ಕನಸುಗಳೆಲ್ಲ ಈ ಸಮಯದಲ್ಲಾದರೆ ನೆರವೇರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ನನ್ನ ಜೀವನದಲ್ಲಿ ಹೀಗಾಗಿದ್ದರೆ ಚೆನ್ನಾಗಿತ್ತು, ಈ ಒಂದು ಬದಲಾವಣೆ ಆಗಿದ್ದರೆ ಚೆನ್ನಾಗಿತ್ತು, ನನಗೆ ಆ ಒಂದು ಆಭರಣವನ್ನು ಖರೀದಿ ಮಾಡ್ಕೋಬೇಕಾಗಿತ್ತು, ಈ ರೀತಿ ನಿಮ್ಮ ಆಸೆಗಳಿರುತ್ತಲ್ಲ ಆ ಎಲ್ಲ ಆಸೆಗಳು ಈಡೇರ್ತಕ್ಕಂಥ ಕಾಲ ಆದರೆ ಬಂದಿರತಕ್ಕಂಥದ್ದು ವೃಷಭ ರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಅದೇ ರೀತಿ ವೃಷಭ ರಾಶಿಯವರೇ, ನೀವು ಮೇಲಿನ ಜನಕ್ಕೆ ಹೊರಟಾಗಿ ಎಷ್ಟೇ ಮಾತನಾಡಿದ್ರೂ ಸಹ ಅವರ ಜಗತ್ತಿಗೆ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಅನ್ನೋದು ಇರೋದಿಲ್ಲ. ತುಂಬ ಮೃದು ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ. ಹೌದು, ಶತ್ರುಗಳಿಗೆ ಇಷ್ಟು ದಿನ ನೀವು ಸಹಾಯವನ್ನು ಸಹ ಮಾಡಿದ್ದೀರಾ. ಹೌದು, ಯಾರನ್ನು ನೀವು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿದ್ದೀರಾ. ಹೌದು, ಇಷ್ಟು ದಿನ ಯಾರೇ ಬಂದು ನಿಮ್ಮ ಬಳಿಗೆ ಸಹಾಯವನ್ನು ಕೇಳಿದರೆ ಅವ್ರಿಗೆ ಹಿಂದೆ ಮುಂದೆ ಯೋಚನೆ ಮಾಡಿದಿರ ಅವ್ರಿಗೆ ಸಹಾಯವನ್ನು ಮಾಡಿದ್ದೀರಾ. ಆದರೆ ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ, ಯಾರು ನನಗೆ ತೊಂದರೆ ಬಂದರೆ ನನ್ನ ಜೊತೆ ಇರ್ತಾರೆ ಎಂಬುವ ಭರವಸೆಯನ್ನು ಅವರ ಮೇಲೆ ಇಟ್ಟಿದ್ದರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು. ಹೌದು, ಹಣದ ಸಹಾಯದಲ್ಲೂ ಅಷ್ಟೇ, ನಿಮ್ಮ ಬಳಿ ಹಣ ಇದ್ದರೆ ಎಲ್ಲವನ್ನೂ ಸಹ ಯಾರು ಸಹಾಯಕ್ಕೆ ಬಂದಿದ್ರೋ ಅವ್ರಿಗೆ ನೀಡಿಬಿಡ್ತಾ ಇದ್ರಿ. ಆದರೆ ಅವ್ರಿಗೆ ನಿಜವಾದ ಸ್ವಾರ್ಥ ಬುದ್ಧಿಯನ್ನು ನೀವು ಸರಿಯಾಗಿ ಇಷ್ಟು ದಿನ ಅರ್ಥ ಮಾಡ್ಕೊಳ್ಳಲಿಲ್ಲ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಯಾರಿಗಾದ್ರೂ ಹಣದ ವಿಚಾರದಲ್ಲಿ ಹಣದ ಸಹಾಯವನ್ನು ಮಾಡ್ತಿದ್ರ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಹಣದ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ವೃಷಭ ರಾಶಿಯವರ ಜೀವನದಲ್ಲಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಹಣದ ಸಹಾಯಕ್ಕೆ ಕೇಳ್ಕೊಂಡು ಬಂದಿದ್ರಲ್ಲ ಅವ್ರಿಗೆ ನಿಮ್ಮ ಬಳಿ ಹಣ ಇದ್ದರೆ ಕೊಡ್ತಿದ್ರಿ, ಅಥವಾ ಆ ಸಮಯದಲ್ಲಿ ನಿಮ್ಮ ಹತ್ರ ಹಣ ಇಲ್ಲ ಅಂತಂದರೆ ಬೇರೆಯವ್ರ ಬಳಿ ಸಾಲವನ್ನು ತಂದು ಸಹ ಅವ್ರಿಗೆ ಸಹಾಯವನ್ನು ಮಾಡಿರ್ತಕ್ಕಂಥ ದಿನಗಳು ಸಹ ಇದ್ದಾವೆ. ಆದರೆ ನೀವು ಮಾಡಿರ್ತಕ್ಕಂಥ ಸಹಾಯದಿಂದ ಅವರು ಈಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನೀವು ಮಾಡಿರ್ತಕ್ಕಂಥ ಸಹಾಯವನ್ನು ಈಗ ಮರೆತು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನು, ಅದೇ ರೀತಿ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಘಟನೆಗಳನ್ನು ಮತ್ತು ಎಲ್ಲ ರೀತಿ ಕಷ್ಟಗಳನ್ನು ನೀವು ನೆನಪು ಮಾಡ್ಕೊಳ್ತಾ ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ದ್ರೋಹವನ್ನು ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ಧರ್ಮ ಮಾರ್ಗದಲ್ಲಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನಮ್ಮ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಸಂಕಷ್ಟ ಎಂಬಂತೆ ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ಹಾಗಾಗಿ ವೃಷಭ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಂದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳು ಮತ್ತು ಅಡೆತಡೆಗಳು, ಅದೇ ರೀತಿ ಭಿನ್ನಾಭಿಪ್ರಾಯಗಳು, ಎಲ್ಲ ರೀತಿ ಮನಸ್ತಾಪಗಳು ಉಂಟು ಮಾಡ್ತಿರ್ತಕ್ಕಂಥ ಘಟನೆಗಳು ಮತ್ತು ಕಹಿ ನೆನಪುಗಳು ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಲಿವೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ವೃಷಭ ರಾಶಿಯವರೇ. ಹೌದು, ದೇವರ ಆಶೀರ್ವಾದ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ವೃಷಭ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು ಸಹ ನೀವು ರಾತ್ರಿ ಹಗಲು ಅದೇ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರ. ಹೌದು, ಇದರಿಂದ ಮಾನಸಿಕ ಒತ್ತಡ ಏರಿಕೆಯಾಗಿರ್ತಕ್ಕಂಥದ್ದು, ಚಿಂತನೆ ಮಾಡ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥದ್ದು, ಇದರಿಂದ ಮಾನಸಿಕ ಆರೋಗ್ಯನೂ ಸಹ ಎಡೆಗಿರ್ತಕ್ಕಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನೀವು ಆದಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು 1 ಅಥವಾ 2 ಬಾರಿ ಯೋಚನೆ ಮಾಡಿ ಒಂದು ತೀರ್ಮಾನವನ್ನು ತಗೊಂಡು ಆ ವಿಚಾರವನ್ನು ಅಲ್ಲೇ ಬಿಡ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ವೃಷಭ ರಾಶಿಯವರ ಜೀವನದಲ್ಲಿ. ಹೌದು, ಹಾಗಾಗಿ ಇನ್ನು ಮುಂದೆ
ನೀವು ಆಲೋಚನೆ ಮಾಡ್ತಕ್ಕಂತಹ ಶಕ್ತಿನೂ ಸಹ ಬದಲಾಗುತ್ತೆ ಬಿ ಎಂಬುವ ಅಕ್ಷರದಿಂದ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಲ್ಮಶಗಳು, ಎಲ್ಲ ರೀತಿ ಕಷ್ಟಗಳು ದೂರ ಆಗಿ ಮನಸ್ಸು ಹಗುರ ಆಗಿ ನಿಮಗೆ ಮಾನಸಿಕ ಒತ್ತಡ ಆದರೆ ಈ ಸಮಯದಲ್ಲಿ ಕಡಿಮೆಯಾಗ್ತಕ್ಕಂಥದ್ದು ವೃಷಭ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನಕ್ಕೆ ಬಿ ಎಂಬುವ ಅಕ್ಷರದ ವ್ಯಕ್ತಿ ಆದರೆ ಪ್ರವೇಶ ಮಾಡಲಿದ್ದಾರೆ. ಹೌದು, ಪ್ರಾರಂಭಿಕವಾಗಿ ನೀವು ಬಿ ಎಂಬುವ ಅಕ್ಷರದ ವ್ಯಕ್ತಿಯನ್ನು ಅನುಮಾನ ಪಡ್ತೀರಾ. ಹೌದು, ಆ ವ್ಯಕ್ತಿಯ ಗುಣಗಳು ಎಂಥದ್ದು, ಆ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೋ, ನನ್ನ ಜೀವನದಲ್ಲಿ ಆ ವ್ಯಕ್ತಿ ಬಂದ ನಂತರ ನನ್ನ ಜೀವನದ ಮಾರ್ಗದರ್ಶನವನ್ನು ಬದಲಾವಣೆ ಮಾಡ್ತಾರೇನೋ ಎಂಬುವ ಆತಂಕ ಆದರೆ ನಿಮ್ಮಲ್ಲಿರುತ್ತೆ. ಹೌದು, ಇದು ಸಹಜನೇ. ಆದರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ನಂತರ ನಿಮ್ಮ ಜೀವನ ಬದಲಾಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆ ಆದರೆ ಆಗಿರುತ್ತೆ. ಹೌದು, ಯಾವ ಅದೃಷ್ಟ, ಯಾವ ಯಶಸ್ಸಿಗೋಸ್ಕರ ನೀವು ಕಾಯ್ತಾ ಇದ್ರೋ ಅದೇ ಒಂದು ಅದೃಷ್ಟ, ಅದೇ ಒಂದು ಯಶಸ್ಸು ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ನೀವು ಮೊದಲಿಗೆ ಆ ವ್ಯಕ್ತಿಯನ್ನು ಅನುಮಾನ ಪಟ್ಟರೂ ಸಹ ಹೋಗ್ತಾ ಹೋಗ್ತಾ ಆ ವ್ಯಕ್ತಿಯ ಗುಣಗಳು, ನಡವಳಿಕೆಗಳು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ತರೋದ್ರ ಮೂಲಕ ನೀವು ಸಹ ಒಂದು ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ, ಸೂಕ್ಷ್ಮವಾಗಿ ಆ ವ್ಯಕ್ತಿಯ ಗುಣಗಳನ್ನು ದೃಷ್ಟಿಯಿಂದ ಗಮನಿಸಿದ್ರೆ ಆ ವ್ಯಕ್ತಿಯಲ್ಲಿ ಒಂದು ದೈವಿಕ ಶಕ್ತಿ ಇದೆ ಎಂಬಂತೆ ನಿಮಗೂ ಸಹ ಅನಿಸ್ತಕ್ಕಂಥದ್ದು. ಹೌದು, ಆ ವ್ಯಕ್ತಿ ನಮ್ಮ ಜೀವನಕ್ಕೆ ಬಂದರೆ ತುಂಬ ಒಳಿತ ಆಗುತ್ತೆ ಎಂಬುವ ಸತ್ಯವನ್ನು ಸಹ ನೀವು ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ತೀರಾ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ವೃಷಭ ರಾಶಿಯವರೇ ನೀವು ಭಾರಿ ಬದಲಾವಣೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಹೌದು, ಯಾರನ್ನು ನೀವು ಹೆಚ್ಚು ನಂಬಿದ್ರಲ್ಲ ಅವರಿಂದಲೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿದ್ರಲ್ಲ, ಆದರೆ ಅವರೇ ನಿಮ್ಮ ಶತ್ರುಗಳೇ ಈಗ ನಿಮ್ಮ ಸಲಹೆಯನ್ನು ಕೇಳಿಕೊಂಡು ಬರುವ ಸಾಧ್ಯತೆಯೂ ಸಹ ಇದೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಅದೇ ರೀತಿ ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ, ವೃಷಭ ರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ನಿಮಗೆ ಧನಲಾಭ ಪ್ರಾಪ್ತಿಯಾಗಿರುವ ಕಾರಣದಿಂದಾಗಿ ಅನಗತ್ಯ ಖರ್ಚುಗಳನ್ನು ಮಾಡೋದನ್ನು ಇಲ್ಲಿ ನಿಲ್ಲಿಸ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ. ಹೌದು, ಈಗ ಬಂದಿರತಕ್ಕಂಥ ಸಂಪತ್ತಿನ ಅಭಿವೃದ್ಧಿಯ ಮೂಲಕ ನೀವು ನಿಮಗೆ ಪ್ರಾಪ್ತಿಯಾಗಿರ್ತಕ್ಕಂತಹ ಧನವನ್ನು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ, ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ತೊಂದರೆಗಳೆಲ್ಲ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಶತ್ರುಗಳ ಸಂಖ್ಯೆಯೂ ಸಹ ಕ್ರಮೇಣವಾಗಿ ಏರಿಕೆ ಆಗ್ತಾನೇ ಇರುತ್ತೆ. ಹೌದು, ನೀವು ಏಳಿಗೆ ಆಗ್ತಿದ್ದೀರಾ, ನೀವು ನಿಮ್ಮ ಗುರಿಯನ್ನು ತಲುಪ್ತಾ ಇದ್ದೀರಾ ಅಂತಂದರೆ ನಿಮ್ಮ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆ ಆಗ್ತಾನೆ ಇರುತ್ತೆ. ಹಾಗಾಗಿ ಆದಷ್ಟು ಶತ್ರುಗಳಿಂದ ದೂರ ಇರಿ. ಹೌದು, ಇದರಿಂದ ನೀವು ನಿಮ್ಮ ಗುರಿಯನ್ನು ತಲುಪಲು ಸುಲಭ ಮತ್ತು ನಿಮಗೆ ಯಶಸ್ಸು, ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಈ ಹಿಂದೆ ತುಂಬ ಲವಲವಿಕೆಯಿಂದ ಶುರುವಾಗಿತ್ತು, ಆದರೆ ಆ ಒಂದು ಕೆಲಸ ಅರ್ಧದಲ್ಲೇ ನಿಂತು ಹೋಗಿದ್ರೆ, ಆ ರೀತಿ ನಿಮ್ಮ ಜೀವನದಲ್ಲಿ ಕೆಲಸ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಿಗೆ ವೃಷಭ ರಾಶಿಯವರಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಕ್ಕೆ ಒಂದು ಚುರುಕುತನ ಅನ್ನೋದು ಬಂದು ಆ ಒಂದು ಕೆಲಸ ಅತಿ ಬೇಗ ಆದರೆ ಪೂರ್ಣ ಆಗ್ತಕ್ಕಂಥದ್ದು. ಅದೇ ರೀತಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ವೃಷಭ ರಾಶಿಯವರೇ, ದೈವಿಕ ಸಂಕೇತಗಳಾದರೆ ನಿಮಗೆ ಸಿಗ್ತಾ ಹೋಗುತ್ತೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು, ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರದಾಗಿರುತ್ತೆ. ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿ. ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆಗಳಾದರೆ ನಿಮಗೆ ಸಿಗ್ತಾ ಹೋಗುತ್ತೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಅದನ್ನು ನಿರ್ಲಕ್ಷ್ಯ ಮಾಡದೆ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಅದೇ ರೀತಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಅದೇ ರೀತಿ ಆ ವ್ಯಕ್ತಿ ನೀಡ್ತಕ್ಕಂಥ ಮಾರ್ಗದರ್ಶನ, ಆ ವ್ಯಕ್ತಿ ನೀಡ್ತಕ್ಕಂತಹ ಒಂದು ಆತ್ಮವಿಶ್ವಾಸ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಗುರಿಯನ್ನು ನೀವು ಅತಿ ಬೇಗ ತಲುಪಬಹುದಾಗಿರುತ್ತೆ. ನಿಮ್ಮ ಗುರಿಯನ್ನು ತಲುಪಲು, ಅದು ಸಹ ಅತಿ ಬೇಗ ತಲುಪಲು ಆ ವ್ಯಕ್ತಿ ಕೆಲವು ಸಲಹೆಗಳನ್ನು ಸಹ ನೀಡ್ತಾರೆ. ಹೌದು, ಅದನ್ನು ನೀವು ಪಾಲಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಯಶಸ್ಸು, ಹೆಜ್ಜೆ ಹೆಜ್ಜೆಗೂ ನೀವು ಅದೃಷ್ಟವನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂತಹ ಅವಕಾಶ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಈ ಸಮಯದಲ್ಲಿ ಹೊಸ ಹೊಸ ಜವಾಬ್ದಾರಿಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ನೀವು ಈ ಹಿಂದೆ ಎಲ್ಲ ಸಣ್ಣ ಪುಟ್ಟ ವಿಚಾರವನ್ನೆಲ್ಲ ತಲೆಗೆ ಹಾಕ್ಕೊಂಡು ರಾತ್ರಿ ಹಗಲು ಚಿಂತೆ ಮಾಡ್ತಿದ್ರಿ, ಆದರೆ
ವೃಷಭ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ಆಲೋಚನೆ ಮಾಡ್ತಕ್ಕಂತಹ ರೀತಿನೇ ಈ ಸಮಯದಲ್ಲಿ ಬದಲಾಗ್ತಕ್ಕಂಥದ್ದು. ಹೌದು, ಕುಟುಂಬ ಜೀವನದಲ್ಲಿ ಸಂತೋಷ, ನೆಮ್ಮದಿಯಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ವೃಷಭ ರಾಶಿಯವರ ಜೀವನದಲ್ಲಿ. ಇದು ವೃಷಭ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.